ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದು ದೇವಸ್ಥಾನ ಹತ್ರ ವಿಡಿಯೋ ಮಾಡಿರೋದು. ಎಲ್ಲಿ ಅಂತ ಹೇಳಿದ್ರೆ ಚುಂಚಿ ಹತ್ರ ನಮ್ಮ ರಿಲೇಷನ್ ಒಬ್ಬರು ಶನಿಮಹಾತ್ಮನ ದೇವಸ್ಥಾನದ ಶನಿಮಹಾತ್ಮನ ಕತೆ ಓದಿಸಿದ್ರು ಶನಿವಾರ ದಿನ. ಇನ್ನೊಂದು 20 ದಿನ ಆಯಿತು. ಆವಾಗಿಂದ ವೀಡಿಯೋನ ಎಡಿಟ್ ಮಾಡೋಕ್ಕಾಗಲಿಲ್ಲ. ಯಾಕಂತ ಹೇಳಿದ್ರೆ ಅಂಗಡಿ ಹತ್ರ ಸೌಂಡು ಮತ್ತು ಮೇನ್ ರೋಡ್ ಆಗಿರೋದ್ರಿಂದ ವೆಹಿಕಲ್ ಸೌಂಡ್ಗಳೆಲ್ಲ ಆಯ್ತಾಯಿತ್ತು. ಅದಕ್ಕೋಸ್ಕರ ಫ್ರೀ ಇರೋ ಟೈಮಲ್ಲಿ ವೀಡಿಯೋ ಎಡಿಟ್ ಮಾಡುವ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ವೀಡಿಯೋನ ಫುಲ್ ಶನಿವಾರ ಬೆಳಗ್ಗೆಯಿಂದ ಸಾಯಂಕಾಲಕ್ಕೆ ವೀಡಿಯೋ ಮಾಡಬೇಕಿತ್ತು. ನಾನು ವೀಡಿಯೋ ಮಾಡೋ ಇದರಲ್ಲಿ ಇರಲೇ ಇಲ್ಲ. ನನ್ನ ಮಗಳಿಗೆ ಅನ್ನಿಸ್ಬಿಟ್ಟು ಮಮ್ಮಿ ವೀಡಿಯೋ ಮಾಡು ಅಂತ ಹೇಳ್ಬಿಟ್ಟು ಶನಿಮಹಾತ್ಮನ ದೇವಸ್ಥಾನ ಹತ್ರ ಹೋದ್ಮೇಲೆ ವೀಡಿಯೋ ಮಾಡೋಕ್ಕೆ ಹೇಳಿದ್ಲು. ಇದು ಬಂದು ನಮ್ಮ ಅತ್ತೆ ದೇರೆಯವರು, ಅಂದರೆ ನನ್ನ ಗಂಡನ ಚಿಕ್ಕಮ್ಮ ದೇರೆಯವರು. ನಾವು ನಡ್ಕೊಂಡು ಹೋಗ್ತಿರೋದು. ನಾನು ಊರು ಬಿಟ್ಟಾಗ ಅವ್ರು ಕನಕಪುರದಲ್ಲಿ ನಾನು ಫೋನ್ ಮಾಡಿದ್ದೆ ಇವ್ರಿಗೆ, ನಮ್ಮ ಅತ್ತೆಗೆ. ಕನಕಪುರ ಹತ್ರ ಇದ್ದೀನಿ ಚೈತ್ರ, ಬಾ ಅಂತ ಹೇಳಿದ್ರು ಆಲಳಿಗೆ. ಆಲಳಿ ಹತ್ರ ನನಗೆ ಬಸ್ ಇತ್ತು, ಆಲಳಿಗೆ ಹೋಗೋ ನಮ್ಮ ಸೈಡಿಂದ ರೂಟು. ಆ ಬಸ್ಸಿಗೆ ಹೋಗ್ಬಿಟ್ಟು ಆಲಳಿಲಿ ಇಳ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ಆಮೇಲೆ ನಮ್ಮ ಅತ್ತೆ ಬಂದರು. ಅವ್ರ ಜೊತೆ ನಾನು ದೇವಸ್ಥಾನದ ಹತ್ರಕ್ಕೆ ನಡ್ಕೊಂಡು ಹೋಗ್ತಾ ಇರೋದು. ಇದು ನಾನು ವೀಡಿಯೋನ ಇಲ್ಲೆಲ್ಲ ವೀಡಿಯೋನೇ ಮಾಡಲಿಲ್ಲ. ನನ್ನ ಮಗಳು ಅಲ್ಲಿ ನಾನೇ ಮಾಡ್ತೀನಿ ಕೊಡು ಮಮ್ಮಿ ಅಂತ ಹೇಳ್ಬಿಟ್ಟು ನನ್ನ ಮಗಳು ವೀಡಿಯೋ ಮಾಡ್ತಿರೋದು. ಇದು ದೇವಸ್ಥಾನದ ಹತ್ರ ಫಂಕ್ಷನ್ ಮಾಡೋರು ಅವರು ಟೆಂಪೋ ಮಾಡಿದರು. ಟೆಂಪೋದಲ್ಲೆಲ್ಲ ಬೆಳಗಿನ ಜಾವನೇ 11 ಗಂಟೆ ಹಿಂಗೆ ಹೊಂಟೋದ್ರು. ನನಗೆ ಅವಾಗ ಅಂಗಡಿ ಹತ್ರ ಕೆಲಸ ಇರೋದ್ರಿಂದ ನಾನು ಹೋಗೋಕ್ಕಾಗಲಿಲ್ಲ. ಬಸ್ಗೆ ಹೋಗೋ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಆಮೇಲೆ ನಮ್ಮ ಅಪರ್ಣ ಬರ್ತೀನಿ ಬಾ ಅಂತ ಹೇಳಿದ್ಲು ಆಲಳಿಗೆ. ಅವ್ರು ಬರ್ತಾರಲ್ಲ ಅಂದ್ಬಿಟ್ಟು ಅವ್ರ ಜೊತೆ ಹೋಗೋ ಅಂತ ಇದು ಮಾಡ್ಕೊಂಡಿದ್ದೆ. ಅವ್ರು ಬರೋದು ಲೇಟ್ ಆಯಿತು. ಆಮೇಲೆ ನಮ್ಮ ಅತ್ತೆಯವ್ರ ಫೋನ್ ಹೋಗ್ಬಿಟ್ಟು ಆಲಳಿ ಹತ್ರ ಬಂದರು. ಅವ್ರ ಜೊತೆ ನಾನು ಹೊರಟೆ. ಆಲಳಿಯಿಂದ ಚುಂಚಿಗೆ ಬಸ್ಸಿತ್ತು. ಅಲ್ಲಿಂದ ಚುಂಚಿಯಿಂದ ದೇವಸ್ಥಾನ ಹತ್ರಕ್ಕೆ ನಡ್ಕೊಂಡೋದು. ಅಲ್ಲಿಂದ ದೇವಸ್ಥಾನ ಹತ್ರಕ್ಕೆ 3-4 ಕಿಲೋಮೀಟ್ರ್ ಆಗ್ಬೋದೇನಪ್ಪ, 3 ಕಿಲೋಮೀಟ್ರ್ ಆಗ್ಬೋದು. ಅಲ್ಲಿವರೆಗೂ ನಡ್ಕೊಂಡೇ ಹೋಗಿದ ತಕ್ಷಣ ದೇವ್ರಿಗೆ ಪೂಜೆ ಮಾಡಿಸ್ಬಿಟ್ಟು ಊಟ ಮಾಡೋದಕ್ಕೆ ಕೂತ್ಕೊಂಡೆ. ನಾನಂದರೆ ಬೇಗ ಬಂದು ನೋಡಬೇಕಿತ್ತು, ನಾನು ಊರಿಗೆ ಹೋಗ್ಬೇಕಿತ್ತು ನಮ್ಮೂರಿಗೆ. ಅದಕ್ಕೆ ಊಟ ತಿಂದ್ಬಿಟ್ಟು ಒಂದು 5 ನಿಮಿಷನೂ ಕೂತಿರಲಿಲ್ಲ. ಊರಲ್ಲಿ ಹಬ್ಬ ಮಾಡ್ತಿದ್ರು, ಇಲ್ಲಿ ನೈಟ್ ಇರಬೇಕಿತ್ತು. ಕತೆ ಓದಿಸ್ತಾ ಇರೋದ್ರಿಂದ ಎಲ್ಲ ನೈಟು ತಂಗ್ತಿದ್ರು. ನಾನು ಇರೋ ಅಂತ ಹಿಂಸೆ ಮಾಡಿದ್ರು ಎಲ್ಲ. ನಾನು ಇರೋಕ್ಕಾಗಲಿಲ್ಲ. ನಮ್ಮ ಮನೆಯವ್ರು ಫೋನ್ ಮಾಡ್ತಿದ್ರು. ಆಲ್ರೆಡಿ ನಮ್ಮ ಅಣ್ಣ ಬಂದು ಊರಲ್ಲಿ ಕಾಯ್ತಿದ್ದ ನಮ್ಮ ರಿಲೇಷನ್ ಅವರೇ, ನಮ್ಮ ಚಿಕ್ಕಪ್ಪ ಆಗಬೇಕು. ಅವರೇನೆ ನಾವು ಊರಿಗೆ ಹೋಗ್ತಿದ್ದೀನಿ ಚೈತ್ರ ಬಾ ಅಂತ ಹೇಳಿದ್ರು. ಸರಿ ಅವ್ರ ಜೊತೆನೇ ಹೋಗುವ ಅಂತ ಹೇಳ್ಬಿಟ್ಟು ನಮ್ಮ ಉಳ್ಳಳ್ಳಿವರೆಗೂ ತಂದು ಬಿಟ್ಬಿಟ್ಟು ಹೋದರು. ಅವತ್ತು ನೈಟು ವೀಡಿಯೋ ಮಾಡಿ ಕಳ್ಸೋಕ್ಕೆ ಹೇಳಿದೆ, ಯಾಕಂದರೆ ನಾನು ಇರಲಿಲ್ಲ. ಅದಕ್ಕೆ ವೀಡಿಯೋ ಮಾಡಿ ಕಳಿಸಿ ಅಂತ ಹೇಳಿದ್ರು. ನೈಟು ಕಾರ್ತಿಕ್ ಶನಿವಾರ ಆಗಿರೋದ್ರಿಂದ ದೀಪ ಹಚ್ಚಿದ್ರು. ದೇವಸ್ಥಾನದ ಮೆಟ್ಲುಗಳಿಗೆಲ್ಲ ದೀಪ ಹಚ್ಚಿದ್ದಾರೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದು ದೇವ್ರ ಮೆಟ್ಲುಗಳು.